ರಾಜಕೀಯ ಪರಿಸ್ಥಿತಿಯನ್ನ ಅವಲೋಕನ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ವಿಶೇಷವಾಗಿ ಕನಕಪುರದಲ್ಲಿ ಮಾತು ಕಮ್ಮಿ ಮಾಡಿ ಕೆಲಸ ಹೆಚ್ಚಿಗೆ ಮಾಡಬೇಕು ಅಂತಕ್ಕಂಥದ್ದು ಗೊತ್ತಾಗ್ತಾ ಇತ್ತು. ನಮ್ಮ ಹಳೆ ಸ್ನೇಹಿತರೊಬ್ರು ಹೇಳ್ತಾ ಇದ್ರು, ಆ ದೇವೇಗೌಡರ ಸೇರ್ಬಿಟ್ರೆ ನಮ್ಮ ತಾಲೂಕಲ್ಲಿ ಒಂದು 60,000 70,000 ಓಟ್ ಹಾಕ್ಬಿಡ್ತವೆ, ಹೆಂಗೋ ನಾನು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಪ್ಪ ಅಂತಕ್ಕಂಥದ್ದು ಹೇಳ್ತಾ ಇದ್ರು. ಈಗಾಗಲೇ ಒಬ್ರು ಯಜಮಾನರಲ್ಲಿ ಹೇಳ್ತಾ ಇದ್ರು, ನಾವು ಮತದಾರರಿದ್ದೀವಿ, ನಮಗೆ ಶಕ್ತಿ ಕೊಡಿ, ನಾವು ಓಟ್ ಹಾಕ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರಿ. ಸದಸ್ಯತ್ವದ ಅಭಿಮಾನವನ್ನ ವಿದ್ಯುಕ್ತವಾಗಿ ಇವತ್ತು ಪ್ರಾರಂಭ ಮಾಡಿದ್ದೀವಿ. ನನ್ನನ್ನು ಸೇರಿದಾಗೆ ರಮೇಶ್ ಗೌಡನಿಬ್ಬರು ಸಹ ಈ ಜಿಲ್ಲೆಯ ಉಸ್ತುವಾರಿಯಾಗಿ ಕೊಟ್ಟಿದ್ದಾರೆ. ಆದ್ರೆ ಕೆಲಸವನ್ನ ಮಾಡಬೇಕಾಗಿರ್ತಕ್ಕಂಥ ಸ್ಥಳೀಕರು. ನೀವು ಯಾವುದೇ ಸಂದರ್ಭದಲ್ಲಿ ಕರೀರಿ, ನಾವು ಬರ್ಲಿಕ್ಕೆ ಸಿದ್ಧರಾಗಿದ್ದೇವೆ. ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಅಥವಾ ಹೋಬಳಿ ಮಟ್ಟದಲ್ಲಿ, ಪಂಚಾಯತಿ ಮಟ್ಟದಲ್ಲಿ ನಮ್ನ ಯಾವತ್ತಾದ್ರೂ ಕರೀರಿ. ನೀವು ಹೇಳಿದ ಸಂದರ್ಭದಲ್ಲಿ ಬಂದು ಈ ಅಭಿಯಾನ ಸಂಪೂರ್ಣವಾಗಿ ಮುಗಿಯೋವರೆಗೂ ಇರ್ತಕ್ಕಂಥ ಜವಾಬ್ದಾರಿನ ನಾವು ತೆಗೆದುಕೊಳ್ತೇವೆ. ಈಗ ನಾವು ಸಹ ನಮ್ಮ ಕ್ಷೇತ್ರಗಳಲ್ಲಿ ಈ ಅಭಿಯಾನವನ್ನ ಮಾಡಬೇಕಾಗ್ತದೆ. ಈಗಾಗಲೇ ಬೆಳಿಗ್ಗೆ ಟಿವಿ ಹಾಕಿದ್ರೆ ರಾತ್ರಿ 12 ಗಂಟೆ ಗಂಟಲು ಥಿಯೇಟರ್ಗೆ ಹೋಗೋದು ಬೇಡ, ಟಿವಿಲಿ ಎಲ್ಲಾ ರೀತಿಯ ನಾಟಕಗಳು, ಪಿಕ್ಚರ್ಗಳು ನೋಡ್ತಾ ಇದ್ದೀರಿ. 136 ಸೀಟ್ ಗೆದ್ದು 136 ಸೀಟ್ ಗೆದ್ದು ಅಂತಕ್ಕಂಥ ಎದೆ ಉಬ್ಬರಿಸ್ಕೊಂಡು ಹೇಳ್ತಾ ಇದ್ದಂಥವ್ರು ಏನಾಗಿದೆ ಅಂತಕ್ಕಂಥ ಗೊತ್ತಿಲ್ಲ. ಅದಕ್ಕೆ ಯಾವಾಗಲೂ ಹಡಗು ಹೋಗ್ಬೇಕಾದ್ರೆ ಹಡಗು ಎಷ್ಟು ಹಿಡಿತದೆ ಅಷ್ಟೇ ಹಿಡಿಸ್ಕೋಬೇಕು. ಹೆಚ್ಚಿಗೆ ತುಂಬಿದ್ರೆ ಏನಾಯ್ತದೆ, ಅದ್ರ ಕತೆ ಹಂಗ ಆಯ್ತಾ ಇದೆ. ಆ ಪಕ್ಷದ ಮುಖ್ಯಮಂತ್ರಿ ಮೇಲೇನೆ ಆಪಾದನೆಗಳನ್ನ ಪ್ರತಿಯೊಂದು ಎಲ್ಲನೂ ತಂತ್ರ ಕುತಂತ್ರಗಳನ್ನ ಮಾಡೋದು, ವಿರೋಧ ಪಕ್ಷದ ಮೇಲೆ ಹಾಕ್ಬಿಡೋದು. ಇದು ಇವತ್ತಿನ ಪರಿಸ್ಥಿತಿ. ನಾನು ರಾಜಕಾರಣಿಗೆ ಮಾತಾಡಕ್ಕೆ ಹೋಗಿಲ್ಲ, ಸೂಕ್ಷ್ಮವಾಗಿ ಹೇಳ್ತೀವಿ. ಚುನಾವಣೆ ಯಾವುದೇ ಸಂದರ್ಭದಲ್ಲಿ ಬರಬಹುದು, ಯಾವುದೇ ಸಂದರ್ಭದಲ್ಲಿ ಮಾಡಬಹುದು. ಇಲ್ಲಿ ಸಂಘಟನೆನೇ ಇಲ್ಲ ಅಂದ್ರೆ, ಪಕ್ಷದ ಸಂಘಟನೆ ತಳಮಟ್ಟದಲ್ಲಿ ನಾವು ಮಾಡಿಕೊಳ್ಳಿಲ್ಲ ಅಂದ್ರೆ, ನಾವು ಚುನಾವಣಾ ಸಂದರ್ಭದಲ್ಲಿ ಸಮರಾಭ್ಯಾಸವನ್ನ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಕೆಲವರಿಗೆ ಬಂದ್ಬಿಟ್ಟಿದೆ ಮೈಂಡಲ್ಲಿ, ಅವರೆಲ್ಲ ಉಳ್ಳವರು, ಅವ್ರ ವಿರುದ್ಧ ನಾವು ಹೋರಾಟ ಮಾಡಕ್ ಆಗುತ್ತಾ, ಇದು ಆಗದೆ ಇರ್ತಕ್ಕಂಥದ್ದು. ಅದೆಲ್ಲ ಸುಳ್ಳು. ಯಾವಾಗ ನೀವು ಜನಗಳ ಪ್ರೀತಿ ವಿಶ್ವಾಸವನ್ನ ಗಳಿಸ್ಕೊಳ್ತೀರೋ, ಜನಗಳು ನಿಮ್ಮನ್ನ ಅಧಿಕಾರ ತರ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ದುಡ್ಡಿದ್ದವರೆಲ್ಲ ಶಾಸಕರಾಗಿ ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಅಥವಾ ಪಾರ್ಲಿಮೆಂಟ್ ಅಲ್ಲೂ ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಕೆಲವರು ಏನಾಗ್ತದೆ, ದುಡ್ಡು ಮಾಡ್ಕೊಳ್ತಾರೆ, ಇಲ್ಲಿ ವಿರೋಧಿಗಳು ಇಲ್ದಂಗೆ ನೋಡ್ಕೊಳ್ತಾರೆ, ಅಲ್ಲಿ ಅವರ ವ್ಯವಹಾರಗಳನ್ನ ನೋಡಿಕೊಂಡು ರಾಜಕಾರಣ ಮಾಡ್ತಕ್ಕಂಥ ಬುದ್ಧಿವಂತರು ಸಹ ಇರ್ತಾರೆ. ನಾವು ಇವತ್ತು ಜಾತ್ಯತೀತ ಜನತಾದಳದ ಭದ್ರಕೋಟೆ ಆಗಿದ್ದಂತೆ ಕ್ಷೇತ್ರವನ್ನ ಪುನಶ್ಚೇತನವನ್ನ ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಬಗ್ಗೆ ತೀವ್ರತರವಾಗಿ ಆಲೋಚನೆ ಮಾಡ್ತಾ ಇದ್ದೀವಿ. ಈ ಸಭೆಯನ್ನ ಜಿಲ್ಲಾಧ್ಯಕ್ಷರು, ನಾವು ಕೇವಲ ಪದಾಧಿಕಾರಿಗಳು, ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್, ತುಂಬಾ ಪ್ರಮುಖರ ಮಾತ ಕರೆದಿದ್ದೇವೆ. ತಾಲೂಕು ಮಟ್ಟದಲ್ಲಿ ನಾವು ಬೇರೆ ಬೇರೆ ಸಭೆಗಳನ್ನ ಮಾಡಿ ಅತಿ ಹೆಚ್ಚು ಸದಸ್ಯತ್ವವನ್ನ ಮಾಡಿ ನಾವು ಈ ಜಿಲ್ಲೆಯನ್ನ ಮುಂದೆ ತರ್ತಕ್ಕಂಥ ಮುಂದೆ ಕೆಲಸವನ್ನ ಮಾಡ್ತೀವಿ. ಅದಕ್ಕೆ ರೂಪರೇಷೆಗಳನ್ನ ಸಿದ್ಧಪಡಿಸ್ತಿದ್ದೀವಿ ಅಂತಕ್ಕಂಥದ್ದನ್ನ ಈಗ ತಾನೇ ಹೇಳಿದ್ದಾರೆ. ಒಂದೊಂದು ಮಾತ ಕೊಡ್ತೇವೆ. ವಿಶೇಷವಾಗಿ ಕನಕಪುರ ತಾಲೂಕಿಗೆ, ಕನಕಪುರ ಕ್ಷೇತ್ರಕ್ಕೆ ಚುನಾವಣೆಯಲ್ಲಿ ಸೋಲು ಗೆಲುವು ಇರ್ತದೆ. ಯಾರೇ ವ್ಯಕ್ತಿ ಎದೆಗೊಟ್ಟು ಹೋರಾಟ ಮಾಡಿ ಗೌರವತ್ತಾಗಿ ಸೋತ ಬೇಡ, ಅದೇ ಗೌರವತ್ತಾಗಿ ಸೋತರೆ
ಅವನಿಗೆ ಮುಂದಿನ ದಿನಗಳಲ್ಲಿ ಆತನಿಗೆ ಅಧಿಕಾರ ಸಿಕ್ಕೇ ಸಿಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ನಿಮಗೆ ಕೊಡ್ತಾ ಇದ್ದೀವಿ. ನಿಂತ್ಕೊಂಡ್ರೆಲ್ಲ ಗೆಲ್ಲೋದಿಲ್ಲ, ನಿಂತ್ಕೊಂಡ್ರಲ್ಲೂ ಸೋಲೋದಿಲ್ಲ. ನಾವು ಸೋತರೂ ಸಹ ಗೌರವಯುತವಾಗಿರ್ಬೇಕಾಗ್ತದೆ, ಹೋರಾಟವನ್ನ ಮಾಡಬೇಕಾಗ್ತದೆ. ಹೋರಾಟ ಇಲ್ಲದಲೇ ನಾವು ಪಕ್ಷವನ್ನ ಕಟ್ತೀವಿ, ಚುನಾವಣೆ ಮಾಡ್ಕೊಂಡು ಚುನಾವಣೆ ಸಂದರ್ಭದಲ್ಲಿ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ. ಮುಂದಿನ ದಿನಗಳಲ್ಲಿ ಹೆಚ್ಚು ಕಡಿಮೆ ಅಂದ್ರೆ 15 ದಿವಸಕ್ಕೆ ಒಂದು ಸರಿನಾದ್ರೂ ನಾವು ಬರ್ತಕ್ಕಂಥ ಕೆಲಸ ಮಾಡ್ತೀವಿ. ನೀವು ಕರೀರಿ, ಬೂತ್ ಮಟ್ಟ ಕರಿತೀರಾ ಬರ್ತೀವಿ, ಪಂಚಾಯತಿ ಮಟ್ಟದಲ್ಲಿ ಕರಿತೀರಾ ಬರ್ತೀವಿ, ಹೋಬಳಿ ಮಟ್ಟದಲ್ಲಿ ಕರಿತೀರಾ ಬರ್ತೀವಿ, ತಾಲೂಕು ಮಟ್ಟದಲ್ಲಿ ಕರಿತೀರಾ ಬರ್ತೀವಿ. ಯಾರಾದ್ರೂ ಹಳಬರು ನಮ್ಮ ಪಕ್ಷದ ಬಗ್ಗೆ ಒಲವು ಇರ್ತಕ್ಕಂಥವ್ರು, ಯಾಕಪ್ಪ ಬೇಕು ಇವರೆಲ್ಲ ಬಹಳ ಇದ್ದಾರೆ, ಅವ್ರ ವಿರುದ್ಧ ಯಾಕೆ ನಾವು ಹೋರಾಟ ಮಾಡಬೇಕು, ಸುಮ್ಮ ಮನೆ ಅಂತಕ್ಕಂಥ ಎಷ್ಟೋ ಜನ ಮನೆ ಸೇರ್ಕೊಬಿಟ್ಟಿದ್ದಾರೆ. ಅವ್ರನ್ನೆಲ್ಲ ಹೋಗಿ ನಾವು ಭೇಟಿ ಮಾಡ್ಬೇಕಾಗ್ತದೆ, ಅವ್ರನ್ನೆಲ್ಲ ಹುರಿದುಂಬಿಸ್ಬೇಕಾಗ್ತದೆ, ಅವ್ರನ್ನೆಲ್ಲ ಕರಿಬೇಕಾಗ್ತದೆ. ಆ ಕೆಲಸವನ್ನ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಮಾಡಬೇಕಾಗ್ತದೆ. ಚನ್ನಪಟ್ಟಣದಲ್ಲೋ ಮಾಗಡಿನಲ್ಲೋ ಅಥವಾ ರಾಮನಗರದಲ್ಲೋ ನಮ್ಮ ನಾಯಕರುಗಳಿದ್ದಾರೆ, ಅವರು ತುಂಬ್ತಾ ಇರ್ತಾರೆ. ಇಲ್ಲಿ ಬಲವನ್ನ ತುಂಬೋದಕ್ಕೆ ನಾವೆಲ್ಲರೂ ಸಹ ಜೊತೆಯಾಗಿ ಬಂದು ಮಾಡಬೇಕಾಗ್ತದೆ. ಕೆಲಸವನ್ನ ಮಾಡ್ತೇವೆ. ಸದಸ್ಯತ್ವ ಅಭಿಯಾನ ಇವತ್ತು ಸುರೇಶ್ ಬಾಬುರವರು ತಮಗೆ ಸೂಚ್ಯವಾಗಿ ಎಲ್ಲವನ್ನೂ ಹೇಳಿದ್ದಾರೆ. ಒಂದೊಂದು ಬೂತ್ ಮಾಡ್ತಾರೆ. ನಮ್ಮ ಪಕ್ಷದ ಪರವಾಗಿ ನಿಲ್ತಕ್ಕಂಥ ಒಂದು 20 ಇಂದ 30 ಜನ ಸಂಘಟನೆ ಮಾಡಿದ್ರೆ ಪಕ್ಷ ತಾನಾಗೇ ಬೆಳೀತಾ ಇರ್ತದೆ. ಕಾಂಗ್ರೆಸ್ ಪಕ್ಷದಲ್ಲಿ ಅತಿ ಹೆಚ್ಚು ಸದಸ್ಯ ಸಂಗ್ರಹಣೆ ಮಾಡಿದಂತ ಅವತ್ತಿನ ಕಾಲದಲ್ಲಿ ಕನಕಪುರದಲ್ಲಿ ಮಾಡಿಕೊಂಡ್ರು, ನಮ್ಮವರೆಲ್ಲ ಹಿಡ್ಕೊಂಡೋಗಿ ಮಾಡಿಕೊಂಡ್ರು. ಅದೆಲ್ಲ ನಿಮಗೆ ಗೊತ್ತಿದೆ ಹೇಗಾಗ್ತಾ ಇದೆ ಅಂತಕ್ಕಂಥದ್ನ. ಆಯ್ತು, ಈ ಸರಿ ಗೆಲ್ಲಿಲ್ವ, ಮುಂದೆ ಅದೇ ಒಂದ್ಸರಿ ಗೆದ್ದೇ ಗೆಲ್ತೀವಿ, ಜನ ಆಶೀರ್ವಾದ ಮಾಡೇ ಮಾಡ್ತಾರೆ. ಅದಕ್ಕೆ ತಯಾರಿ ಮಾಡಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನಾವು ನಿಮ್ಮ ಜೊತೆ ಇದ್ದೇವೆ, ಯಾವುದಕ್ಕೂ ಹೆದರ್ಕೋಬೇಡಿ. ಯಾರು ಏನೋ ಎಲ್ಲೋ ದೇವಲೋಕದಿಂದ ಇಳಿದು ಬಂದಿಲ್ಲ, ಅವರು ಎಲ್ಲ ಇಲ್ಲಿಂದ ಹೋಗಿರೋರು, ತಲೆ ಕೆಡಿಸ್ಕೊಳ್ಳೋದಂತ ಇದಿಲ್ಲ. ನಾನೇ ಹೇಳ್ತೀನಿ, ನಾನು ರಾಜಕಾರಣಕ್ಕೆ ಕಾಲಿಟ್ಟಂತ ಸಂದರ್ಭದಲ್ಲಿ ನನ್ನ ಕ್ಷೇತ್ರದಲ್ಲಿ ಹಳ್ಳಿಗಳಿಗೆ ಒಳಗೆ ಹೋಗಂಗಿಲ್ಲ, ಪರ್ಮಿಷನ್ ತಗೋಬೇಕಾಗಿತ್ತು. ಗೇಟ್ನಲ್ಲಿ ಅಡ್ಡ ಹಾಕೋರು, ಆದ್ರೆ ನಾವು ಯಾರು ಎದೆಗೊಂಡ್ಲಿಲ್ಲ. ಏನಾಗುತ್ತೆ ನೋಡೋಣ ಅಂತ ಜನಗಳ ಮೇಲೆ ಬಂದ್ರು. ಯಾರಪ್ಪ ಅಂದಲ್ಲ ಬಂದ್ರೆ ಊರೊಳಗಡೆ ಅಂತ ಕರ್ಕೊಂಡು ಹೋದ್ರು. ಆದ್ರೆ ಒಬ್ಬ ಯಾರಾದ್ರೂ ನಿಂತ್ಕೊಳ್ತಕ್ಕಂಥವನ್ನ ನಾವಿಲ್ಲಿ ಇಲ್ಲ, ನಿಂತ್ಕೊಳ್ತಕ್ಕಂಥ ಶಕ್ತಿ ಕೊಡಬೇಕು, ಇಲ್ಲ ನಿಂತ್ಕೊಳ್ತಕ್ಕಂಥ ನಿಲ್ಲಿಸ್ಬೇಕಾಗ್ತದೆ. ಆ ಕೆಲಸವನ್ನ ನಾವು ಮಾಡ್ಲಿಕ್ಕಾಗೋದಿಲ್ಲ. ಇಲ್ಲ ಸ್ಥಳೀಕರು ನೀವು ಇಲ್ಲಿ ಯಾರಿಗೆ ನಾಯಕತ್ವವನ್ನು ಕೊಡಬೇಕು ಅಂತಕ್ಕಂಥ ಅಥವಾ ನಾಯಕತ್ವ ಇರ್ತಕ್ಕಂಥವ್ರನ್ನ ಅವನ ಹೆಚ್ಚಿಗೆ ಶಕ್ತಿ ಕೊಟ್ಟು ಬೆಳೆಸಬೇಕು ಅಂತಕ್ಕಂಥ ತೀರ್ಮಾನವನ್ನು ನೀವು ಮಾಡಬೇಕಾಗ್ತದೆ. ಅಂತಿಮವಾಗಿ ಈ ಕ್ಷೇತ್ರದ ಜನತೆಯ ತೀರ್ಮಾನಕ್ಕೆ ನಾವೆಲ್ಲ ತಲೆಬಾಗ್ತೇವೆ. ದಯಮಾಡಿ ಈ ಸದಸ್ಯತ್ವ ಅಭಿಯಾನವನ್ನ ಸಂಪೂರ್ಣ ಮಾಡಿ, ಅದಾದ್ಮೇಲೆ ಒಂದು ಬೃಹತ್ಕಾರದ ಸಭೆಯನ್ನ ಮಾಡಿ ಮುಂದಿನ ದಿನಗಳಲ್ಲಿ ಯಾರ್ಯಾರಿಗೆ ಏನೇನು ಶಕ್ತಿಯನ್ನು ತುಂಬಬೇಕು ಅಂತಕ್ಕಂಥ ಮಾಡ್ತಕ್ಕಂಥ ಕೆಲಸ ನಮ್ಮ ಪಕ್ಷ ಮಾಡ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಜೆಡಿಎಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.